ಹಾಸನದಲ್ಲಿ ಶೂಟೌಟ್ನಿಂದ ಇಬ್ಬರು ಬಲಿ ಪ್ರಕರಣ. ಘಟನಾ ಸ್ಥಳಕ್ಕೆ ದಕ್ಷಿಣ ವಲಯ ಐಜಿ ಡಾಕ್ಟರ್ ಬೋರಲಿಂಗಯ್ಯ ಭೇಟಿ. ಹಾಸನದ ಕೆಆರ್ ಪುರಂನ ಹೊಯ್ಸಳ ನಗರದಲ್ಲಿ ನಡೆದಿರುವ ಘಟನೆ ಬಗ್ಗೆ ಮಾಹಿತಿ ಪಡೆಯುತ್ತಿರುವ ಐಜಿ ಬೋರಲಿಂಗಯ್ಯ, ಸ್ನೇಹ, ವ್ಯವಹಾರ, ವೈಷಮ್ಯ, ದೋಸ್ತಿಯ ಕೊಂದು ಮತ್ತೊಬ್ಬ ಆತ್ಮಹತ್ಯೆ, ಬೆಚ್ಚಿ ಬಿದ್ದ ಹಾಸನ ನಗರದ ಜನತೆ. ಹಾಸನದಲ್ಲಿ ಎಡಭಾಗದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಏನಿದ್ದಾರೆ ಅವರಿಗೆ ಎಲ್ಲಿಗೆ ಇಂಜೂರಾಗಿದೆ ಅಂತಕ್ಕಂಥದ್ದು ಸದ್ಯಕ್ಕೆ ಹೊರಗಡೆ ಏನು ಬಿದ್ದಿದೆ ಆತನಿಗೆ ತಲೆಗೆ ಪೆಟ್ಟಾಗಿದೆ ಅಂದ್ರೆ ಬಹುತೇಕ ಎಸ್ಪಿ ಅವರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನೊಂದು ಸೈಟ್ ಇತ್ತು ಆ ಸೈಟ್ ಹೇಳಿ ಸರ್. ಇಂದು ಮಧ್ಯಾಹ್ನ ಸುಮಾರು 1:15 ನಮ್ಮ ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿರುವಂತಹ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರ್ತದೆ. ಏನಂತಂದ್ರೆ, ಈ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಹೊಯ್ಸಳ ನಗರದಲ್ಲಿ ಈ ಜಾಗದಲ್ಲಿ ಇಬ್ಬರು ಡೆತ್ ಆಗಿ ಬಿದ್ದಿದ್ದಾರೆ, ಏನೋ ಒಂದು ಘಟನೆ ನಡೆದಿದೆ ಅಂತ ಹೇಳ್ಕೊಂಡು ಒಂದು ಮಾಹಿತಿ ಬರ್ತದೆ. ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಅಲ್ಲಿಂದ ಬಂದು ಇಲ್ಲಿ ವಿಸಿಟ್ ಮಾಡಿ, ನಂತರ SP ಅವ್ರಿಗೆ ಮಾಹಿತಿ ಕೊಟ್ಟು SP ಅವರು ಸಹ ಬಂದು ವಿಸಿಟ್ ಮಾಡ್ತಾರೆ. ಬಂದು ನೋಡಿದಂತ ಸಂದರ್ಭದಲ್ಲಿ ಅದು ಯಾರು ಇವರು ಅಲ್ಲಿ ಡಿಸೀಸ್ಡ್ ಯಾರು ಬಿದ್ದಿದ್ದಾರೆ ಇಬ್ರು ಅವ್ರನ್ನ ಗೊತ್ತಿರೋದಿಲ್ಲ. ಆಮೇಲೆ ವಿಚಾರ ಮಾಡಿ ಅದನ್ನ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಲಾಗಿ ಒಬ್ರು ಬಾಡಿ ಹೊರಗಡೆ ಇರುತ್ತೆ ಡಿಸೀಸ್ಡ್. ಅವರ ಹೆಸರು ಶರಾಫತ್ ಅಲಿ, ಸುಮಾರು 50 ವರ್ಷದವರು. ನಂತರ ಇನ್ನೊಬ್ರು ಎರಡನೇದು ಕಾರ್ ಒಳಗಡೆ ಒಂದು ಬಾಡಿ ಇರುತ್ತೆ, ಅವರ ಹೆಸರು ಆಸಿಫ್ ಅಂತ ಹೇಳ್ಬಿಟ್ಟು, ಅವರು ಬ್ಯಾಂಗ್ಳೂರ್ನವರು ಬೇಸಿಕಲಿ. ಸೊ ಈಗ ಬಂದು ನಮ್ಮ ಅಧಿಕಾರಿಗಳಲ್ಲಿ ಎಲ್ಲ ವಿಸಿಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಇದ್ದಾರೆ, ಅವರು ಬಂದು ವಿಸಿಟ್ ಮಾಡಿದ್ದಾರೆ. ನಂತರ ನಮ್ದು ಬ್ಯಾಲಿಸ್ಟಿಕ್ಸ್ ಟೀಮ್ ಸಹ ಬರ್ತಾ ಇದ್ದಾವೆ, ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾವೆ. ಈಗ ಮೇಲ್ನೋಟಕ್ಕೆ ಇಲ್ಲಿ ನಾವು ಕೇಳ್ದಂಗೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಪಕ್ಕದ ಮನೆಯವರು ಸ್ವಲ್ಪ ಹೊತ್ತಿಂದ ಏನ್ ಇನ್ಸಿಡೆಂಟ್ ನಡೆದಿದೆ ಅದಕ್ಕಿಂತ ಮುಂದೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಹಿಂದಿನಲ್ಲಿ ಇವರಿಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದನ್ನ ಅವ್ರು ಕೇಳಿದ್ದಾರೆ. ಅದನ್ನ ಕೇಳಿಸ್ಕೊಂಡು ಕೆಲವು ಮಾಹಿತಿನ, ಅಂದ್ರೆ ಜಸ್ಟ್ ಮಾತಾಡ್ತಾರೆ, ಅವರಿಬ್ಬರ ಮಧ್ಯೆ ವಾಗ್ವಾದ ನಡೀತಾ ಇತ್ತು ಅಂತ. ಆದ್ರೆ ಅವರುಗಳು ಈ ಘಟನೆ ನಡೆದರೆ ಅದು ನೋಡಿಲ್ಲ. ಹಾಗಾಗಿ ನಾವು ಕೂಲಂಕುಷವಾಗಿ ತನಿಖೆನ ಮಾಡ್ತಾ ಇದ್ದೇವೆ. ಸರಿ, ಕಾರ್ ಒಳಗೆ ಇದ್ದಿದ್ದು ಬಾಡಿ ಯಾರು ಸರ್? ಹೊರಗಡೆ ಬಿದ್ದಿದ್ದು ಬಾಡಿ ಯಾರು? ಹೊರಗಡೆ ಇದ್ದಿದ್ದು ಶರಾಫತ್ ಅಲಿ ಅಂತ ಹೇಳಿ, ಕಾರ್ ಒಳಗಡೆ ಇದ್ದಿದ್ದು ಆಸಿಫ್. ಅಂದ್ರೆ ಪ್ರಾಥಮಿಕವಾಗಿ ಅಂದ್ರೆ ಕರೆಕ್ಟ್ ಆಗಿ ನಾವು ಕನ್ಕ್ಲೂಸಿವ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ಸಹ ಪ್ರಾಥಮಿಕವಾಗಿ ಈಗ ಮೇಲ್ನೋಟಕ್ಕೆ, ಈಗ ಸ್ಥಳೀಯವಾಗಿ ಕಂಡಿರುವಂತಹ ಎವಿಡೆನ್ಸಸ್ ಪ್ರಕಾರ ಮತ್ತೆ ಐ ವಿಟ್ನೆಸಸ್ ಅಂದ್ರೆ ಅವ್ರ ಹಿಂದೆ ಅವ್ರು ಮುಂದೆ ಒಬ್ರು ಸ್ವಲ್ಪ ಹೊತ್ತು ಹಿಂದೆ ಅವ್ರು ಮಾತಾಡ್ತಾ ನಿಂತ್ಕೊಂಡು ನೋಡಿದ ಪ್ರಕಾರ ಅವರಿಬ್ಬರಲ್ಲಿ ಏನೋ ನಡೆದಿರುವಂತ ಘಟನೆ ತರ ಕಾಣಿಸ್ತಾ ಇದೆ. ಆದಾಗ್ಯೂ ಸಹ ನಾವು ತನಿಖೆಯನ್ನು ಓಪನ್ ಇಟ್ಕೊಂಡು ಎಲ್ಲಾ ಆಯಾಮಗಳಿಂದ ಸಹ ತನಿಖೆಯನ್ನ ಮಾಡಿ ಇದನ್ನ ಒಂದು ಲಾಜಿಕಲ್ ಎಂಡ್ಗೆ ನಾವು ತರ್ತಾ ಇದ್ದೀವಿ. ಮೇಲ್ನೋಟಿಗೆ ಇದು ಗನ್ ಶಾಟ್ ತರ ಕಾಣಿಸ್ತಾ ಇದೆ. ವೆಪನ್ ಸಹ ಗಾಡಿ ಒಳಗಡೆ ಇದೆ. ನಮ್ಮ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಬಂದು ಚೆಕ್ ಮಾಡಬೇಕಾಗಿದೆ, ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾರೆ, ಅಂದೇ ಇದ್ದಾರೆ. ಅದಕ್ಕೋಸ್ಕರ ವೆಪನ್ ನಾವು ತೆಗೆದಿಲ್ಲ, ಇದನ್ನ ಸೀನ್ ಆಫ್ ಕ್ರೈಮ್ ನ ಪ್ರಿಸರ್ವ್ ಮಾಡಿದ್ದೇವೆ. ಬಟ್ ಅವರು ಪರಿಚಯಸ್ಥರು. ಇವರು ಈಗ ತಿಳಿದ ಮಾಹಿತಿ ಪ್ರಕಾರ ಶರಾಫತ್ ಅಲಿ ಅವರು ಒಂದು ಬೇಸಿಕಲಿ ಬಿಹಾರದವರು. ಚಿಕ್ಕ ಹುಡುಗರು ಇದ್ದಾಗ ಅವರು ಇಲ್ಲಿಗೆ ಬಂದು
ಸೆಟ್ಲ್ ಆಗಿ ಇಲ್ಲೇ ಇದ್ದಾರೆ. ಅದ್ರ ಜೊತೆಗೆ ಆಸಿಫ್ ಅವ್ರು ಬೇಸಿಕಲಿ ಬ್ಯಾಂಗ್ಳೂರ್ನವರು. ಅವರು ಇಲ್ಲಿ ಹಾಸನದವರೊಬ್ಬರನ್ನ ಮದುವೆ ಆಗಿದ್ದಾರಂತೆ. ಅವ್ರ ಇನ್ಲಾಸ್ ಇಲ್ಲಿ ಇರ್ತಾರೆ. ಇವರಿಬ್ಬರ ಮಧ್ಯೆ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳಿತ್ತು. ಇಷ್ಟು ಮಾತ್ರ ಪ್ರಾಥಮಿಕವಾಗಿ ತಿಳಿದು ಬಂದಿರುವಂಥದ್ದು. ಸದ್ಯಕ್ಕೆ ಪ್ರಾಥಮಿಕವಾಗಿ ಇನ್ನೊಂದು ಮಾಹಿತಿ ಅಂತ ಏನ್ ಹೇಳಿದ್ರೆ, ಇವರು ವೆಪನ್ನು ಸಹ ಲೈಸೆನ್ಸ್ ವೆಪನ್ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಸಿಟಿ ಅದೊಂದು ಇದರಲ್ಲಿ ಇಶ್ಯೂ ಮಾಡಿರೋದಂತ. ಅದಕ್ಕೋಸ್ಕರ ಅದ್ರೊಬ್ಬ ಡೀಟೇಲ್ಸ್ ತಗೊಂತಾ ಇದ್ದೇವೆ. ಸೊ ನಾವೆಲ್ಲ ಆಯಾಮಗಳ ತನಿಖೆ ಮಾಡಿ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ಲಿಕ್ಕೆ ಈಗ ಲೈಸೆನ್ಸ್ ಯಾರು ಇದ್ರಲ್ಲಿ ಸರ್? ಅವರಿಬ್ರು ಆಸಿಫ್ ಅಲಿ ಕನ್ಫರ್ಮ್ ಮಾಡ್ತಾ ಇದ್ದೇವೆ. ಈಗ ನಮ್ಗಿರೋ ಮಾಹಿತಿ ಪ್ರಕಾರ ಅವರ ಫ್ಯಾಮಿಲಿಯವರೊಬ್ರು ಹೇಳಿರೋ ಪ್ರಕಾರ ಆಸಿಫ್ ಅಲಿ ಅವರಿಗೆ ಲೈಸೆನ್ಸ್ ತಗೊಂಡಿದ್ರೆ ಅವ್ರ ವೆಪನ್ ಲೈಸೆನ್ಸ್ ಇತ್ತು ಅಂತಾನೆ ಹೇಳ್ತಾ ಇದ್ದಾರೆ. ಅದನ್ನ ಇನ್ನು ಕನ್ಫರ್ಮ್ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾ ಇದ್ದಾರೆ. ಈ ಹಿಂದೆ ಯಾವ್ದಾದ್ರು ಗಲಾಟೆ ಆಗಿತ್ತು? ಅದ್ರ ಬಗ್ಗೆ ಇನ್ನು ಮಾತಾಡ್ತಾ ಇದ್ದಾರೆ. ಅವರು ಫ್ಯಾಮಿಲಿ ಸಹ ಅವರೆಲ್ಲರೂ ಶಾಕ್ ಅಲ್ಲಿ ಇದ್ದಾರೆ. ಹಾಗಾಗಿ ಇನ್ನು ಸ್ವಲ್ಪ ಅವ್ರ ಜೊತೆ ವೆರಿಫೈ ಮಾಡಿದ್ಮೇಲೆ ನಮ್ಗೆ ಪತ್ತೆ ಗೊತ್ತಾಗ್ತದೆ. ಕಾರು ಅರಾಫತ್ ಅಲಿ ಅವರು ಸರ್, ಸಾರಿ ಶರಾಫತ್ ಅಲಿ ಅವರು ಸರ್. ಮಧ್ಯಾಹ್ನ ಸುಮಾರು 12:30 ಕಾಲ್ ಮಾಡಿ ಒಬ್ರು ಯಾವುದೋ ಒಂದು ಕಾರ್ ಮುಂದೆ ಒಬ್ಬರು ಮೃತಪಟ್ಟು ಇದಾರ ಅಂತ ನಮ್ಗೆ ಕಾಲ್ ಮಾಡಿ ನಮ್ಮ ತನಿಖೆಯನ್ನು ಮುಂದುವರಿಸಿದ್ವಿ. ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿರೋದು ಇಬ್ರು ಜನ ಬಂದಿದ್ದಾರೆ. ತಾವೆಲ್ಲ ಗೊತ್ತೇನೆ, ಒಂದು ಸಣ್ಣ ಸೈಟ್ ಒಂದಿದೆ, ಆ ಸೈಟಿಗೆ ನೋಡಕ್ ಬಂದಿದ್ದಾರೆ. ಇಬ್ರು ವ್ಯಕ್ತಿಯರು ಯಾರಂತ ನಮ್ಗೆ ಇನ್ನೂ ಸ್ಪಷ್ಟ ಆಗಿರ್ಲಿಲ್ಲ. ಆದ್ರೆ ಅಕ್ಕಪಕ್ಕ ಮನೆಯವ್ರು ನೋಡಿದ್ದಾರೆ. ಆ ಸಮಯದಲ್ಲಿ ಇಬ್ರು ಮಾತಾಡ್ಕೊಂಡು ಸೈಟ್ ಬಗ್ಗೆ ಮಾತಾಡ್ಕೊಂಡು ಕಾರ್ ಹತ್ರ ಬಂದಿದ್ದಾರೆ. ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಎರಡು ಶಬ್ದ ಬಂದು ನೋಡಾದ್ಮೇಲೆ ಒಬ್ಬರು ಹೊರಗಡೆ ಬಿದ್ದಿದ್ರು, ಒಬ್ರು ಕಾರ್ ಒಳಗಡೆ ನೋಡಿದ್ದಾರೆ. ಅದ್ರ ಮೇಲೆ ನಮ್ಗೆ ಕರೆದು ನಾವು ತನಿಖೆಯನ್ನು ಮುಂದುವರಿಸುವಾಗ ಒಬ್ಬರಿಗೆ ಹೆಡ್ ಇಂಜುರಿ, ಯಾರು ಬಾಡಿ ಹೊರಗಡೆ ಇದೆ ಅವ್ರಿಗೂ ತಲೆಯಲ್ಲಿ ಒಂದು ಹೆಡ್ ಇಂಜುರಿ, ಮತ್ತೆ ಹೊರಗಡೆದವ್ರಿಗೆ ಸೆಲ್ಫ್ ಮೇಡ್ ಇಂಜುರೀಸ್ ಇದೆ. ಅಂಡ್ ನಾವು ಈಗ ನಾವೆಲ್ಲ ನೋಡಿದಾಗ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ನಮ್ದು ಫಾರೆನ್ಸಿಕ್ ಟೀಮ್ ಮತ್ತೆ ನಮ್ಮ ಸೋಫ್ಟ್ ಆಗಿ ಒಬ್ಬರು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಮಾಡಿದಂಗೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ರಿಲೀವ್ ಆಗ್ತಾ ಇದೆ. ಬಟ್ ವಿ ವಿಲ್ ಡೂ ಫರ್ದರ್ ಇನ್ವೆಸ್ಟಿಗೇಷನ್. ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮಗೆಲ್ಲ ಗೊತ್ತಿದ್ದಲ್ಲಿ ಈ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗೇ ಇದೆ. ಆದ್ರೆ ಅದು ಒಂದು ವೇಳೆ ಹಾಸನಿಗೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದೊಂದು ನಾವು ಅದನ್ನು ನಮಗೆ ಇದು ಇಲ್ಲಿ ಇರೋರು ನೋಡಿದ ಪ್ರಕಾರ ಒಂದು 12-12:30 ಟೈಮ್ನಲ್ಲಿ ಅಂತ ಹೇಳ್ತಾರೆ. ಬಟ್ ನಾವು ಇನ್ನು ಸ್ಪಷ್ಟತೆ ಯಾರು ಇವರಿಬ್ರು ಬಿಟ್ಟು ಬೇರೆ ಯಾರು ನೋಡಿಲ್ಲ. ಬೇರೆ ನಾವು ಮಾಡ್ತಾ ಇದೀವಿ. ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಬರೀ ಅವ್ರಿಬ್ರು ಮಾತ್ರ ಬಂದಿದಾರಂತೆ ನಮ್ಗೆ ಮಾಹಿತಿ. ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಅವ್ರಿಬ್ರನ್ನೇ ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಆಯ್ತು. ಇನ್ನೊಂದು ಸೆಲ್ಫ್ ಮಾಡ್ಕೊಂಡ್ರೆ ಸಾಧ್ಯತೆ ಅಂತೂ ಜಾಸ್ತಿ. ಈಗ ರಿಜಿಸ್ಟ್ರೇಷನ್ ಬಂದು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತಾರೆ. ಆದ್ರೆ ಅದು ಒಂದು ವೇಳೆ ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಆಗಿದ್ಯಾ ಇಲ್ಲ ಒಂದು ಕಡೆ ರಿಜಿಸ್ಟ್ರೇಷನ್ ಆಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ ಬಗ್ಗೆ ನಾವು ಸ್ಪಷ್ಟತೆ ಸದ್ಯಕ್ಕೆ ನಾವು ಒಂದು ವೆಪನ್ ಅಂತ ನಮ್ಗೆ ಕಂಡು ಬರ್ತಾ ಇದೆ, ಕಾರ್ ಒಳಗಡೆ ಕಂಡು ಬರ್ತಾ ಇದೆ. ಬಟ್ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಸಿ ಇಟ್. ದಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಅಂಡ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಅವ್ರು ನೋಡ್ಕೊಂಡು ನಮ್ಗೆ ಸದ್ಯಕ್ಕೆ ಏನು ಗೊತ್ತಾಗಿದೆ. ಒಬ್ಬರು ಏನು ಸದ್ಯಕ್ಕೆ ನಮ್ಗೆ ಗಾಡಿ ರಿಜಿಸ್ಟ್ರೇಷನ್ ಅಂತ ಗೊತ್ತಾಗ್ತದೆ. ಬಟ್ ಒಂದ್ ವೇಳೆ ಅವ್ರು ಇಲ್ಲಿ ಏನಾದ್ರು ಟ್ರಾನ್ಸ್ಫರ್ ತಗೊಂಡಿದ್ದೀರಾ ಹಾಸನ ಅವರ ಇಲ್ಲ ಅಕ್ಕಪಕ್ಕ ಜಿಲ್ಲೆಯವರ ನಾವು ಅದನ್ನು ನಾವು ತನಿಖೆ ಮಾಡಬೇಕಾಗಿರ್ತದೆ. ಇಲ್ಲಿ ಸಂಬಂಧಪಟ್ಟವರು ಯಾರೋ ಅವರಿಗೆ ಗೊತ್ತಿದ್ದವರು ಪರಿಚಯದವರು ಯಾರೋ ಒಂದು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಕ್ ಬಂದಿದ್ದಾರೆ. We are to investigate. Maybe they be around 40 to 45 ಇರಬಹುದು. ಬಟ್ ನಾವು both on the look of it ಪ್ರೈಮರಿ ನೋಡುವಾಗ 40 to 45 ಅನಿಸ್ತಾ ಇದೆ. ಬಟ್ ನಾವು ನೋಡ್ಬೇಕು. ಬುಲೆಟ್ ಎಲ್ಲೆಲ್ಲಿ ಬಿದ್ದಿದೆ ಮೇಡಮ್? ಈಗ ಒಬ್ಬರಿಗೆ ಹಿಂದೆ ಹೆಡ್ ಇಂಜುರಿ ಆಗಿದೆ, ಅದನ್ನು ಸ್ಪಷ್ಟತೆ ಇದೆ. ಇನ್ನೊಬ್ಬರಿಗೆ ಎಲ್ಲೆಲ್ಲಿ ಇಂಜುರಿ ಆಗಿದೆ ಅಂತ ನಾವು ಎಕ್ಸ್ಪರ್ಟ್ಸ್ ಬರತ್ತಂಗೆ ನಾವು ಯಾರು ಒಬ್ರು ಗುಂಡು ಹಾಕಿ ಇನ್ನೊಬ್ರು ಅವ್ರ ಗುಂಡು ಹಾಕಿದಂಗೆ ಕಂಡು ಬಂತು.